ನಮಸ್ಕಾರ. ನೀವು ನೋಡಿರ್ತೀರ ಎಷ್ಟೋ ಸತಿ ನಮ್ಮ ಮನಸ್ಸು ಒಂದು ಮರ್ಕಟ ಥರ ಅಂತ. ಅಂದರೆ ಇಲ್ಲಿ ಕೂತಿರ್ತೀವಿ, ಎಲ್ಲೋ 10 ವರ್ಷದಿಂದ ಆಗಿದ್ದ ಘಟನೆ ನೆನೆಸ್ಕೊತಾ ಇರ್ತೀವಿ. ಇಲ್ಲ ಹಿಂದೆ ಹಾಗಾಗಿತ್ತು ಹೀಗಾಗಿತ್ತು, ನಾನು ಅವ್ರಿಗೆ ಸರಿಯಾಗಿ ಬೈಬೇಕಿತ್ತು, ಅವಾಗ ಯಾಕೆ ಬೈಲಿಲ್ಲ, ಹೀಗೆ ಯಾವಾಗಲೂ ಏನಾದರೂ ಒಂದು ಮನಸ್ಸು ಅಲ್ಲಿ ಇಲ್ಲಿ ಪರಿತಪಿಸ್ತಾನೆ ಇರುತ್ತೆ, ಯೋಚನೆ ಮಾಡ್ತಾನೆ ಇರ್ತೀವಿ. ಅದರಲ್ಲೂ ಮುಂದೆ ಆಗೋದ್ರ ಬಗ್ಗೆ ವಾಟ್ ಇಫ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಅಂತ ಹೇಳಿದ್ರೆ ಹಿಂಗಾಗ್ಬಿಟ್ರೆ ಹಂಗಾಗ್ಬಿಟ್ರೆ ಅಂತ ಹೇಳಿಬಿಟ್ಟು ನಮ್ಮ ಮೈಂಡಲ್ಲೇ ಏನೋ ಒಂದು ಭಯ ಆತಂಕವನ್ನು ನಾವೇ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಅದು ಯಾವುದೋ ವಾಸ್ತವ ವಿಷಯವೇ ಆಗಿರಲ್ಲ. ಯಾವಾಗಲೂ ಈ ವಾಟ್ ಇಫ್ ಥಾಟಿಂದ ನಮಗೆ ಆ್ಯಂಗ್ಸೈಟಿ ಸೃಷ್ಟಿಯಾಗ್ತಾ ಹೋಗುತ್ತೆ. ಆತಂಕ ಅಂದರೆ ಏನು? ಮುಂದೆ ಹೀಗಾಗ್ಬಿಟ್ರೆ ಹಂಗಾಗ್ಬಿಟ್ರೆ. ಎಕ್ಸಾಂಪಲ್ಲು, ನೀವೀಗ ಒಂದು 10 ಗಂಟೆಗೆ ನಿಮ್ಗೊಂದು ಫ್ಲೈಟ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. ನಾವೇನು ಮಾಡ್ತೀವಿ, ಮನೇನ 6 ಗಂಟೆಗೆ ಬಿಡೋಕ್ಕೆ ಶುರು ಮಾಡಿಬಿಡ್ತೀವಿ. ಎಲ್ಲರೂ ಫ್ಲೈಟ್ ಮಿಸ್ ಆಗಿಬಿಟ್ರೆ ಅಂತ ಹೇಳಿ ಭಯದಲ್ಲೇ ಏರ್ಪೋರ್ಟ್ ರೀಚ್ ಆಗೋ ತನಕ ಆ ಭಯ ಇದ್ದೇ ಇರುತ್ತೆ. ಹಾಗಾಗಿ ಇದೆಲ್ಲವೂ ಕೂಡ ವಾಟ್ ಇಫ್ ಅಥವಾ ವಾಟ್ ಇಸ್ ಆಗಿರಲ್ಲ. ಸೊ ಈ ಆತಂಕವನ್ನು ಹೇಗೆ ನಾವು ಆಚೆ ಹಾಕೋದು, ಪ್ರೆಸೆಂಟ್ ಮೂಮೆಂಟಿಗೆ ಹೇಗೆ ಆ್ಯಂಕರ್ ಆಗೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಈಗ ನನ್ನ ಮೂಗಿನ ಕೆಲಸ ಏನು? ಉಸಿರಾಟ ಮಾಡೋದು ಅಲ್ವಾ. ಪ್ರತಿಯೊಂದು ನಮ್ಮ ದೇಹದ ಅಂಗಾಂಗಗಳಿಗೂ ಒಂದೊಂದು ಕೆಲಸ ಇರುತ್ತೆ. ಹಾಗೆ ನಿಮ್ಮ ಮೆದುಳಿನ ಕೆಲಸ ಏನು? ಆಲೋಚನೆ ಮಾಡೋದು. ಈಗ ನಾನಿಲ್ಲಿ ಕೂತಿದ್ದೀನಿ, ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ. ಸಡನ್ನಾಗಿ ಯಾರೋ ಒಬ್ಬರು ಬಾಗಿಲು ತಟ್ಟಿದ್ರು ಅಂತ ತಿಳ್ಕೊಳ್ಳೋಣ, ಒಂದು 11 ಗಂಟೆ ರಾತ್ರಿಲಿ. ಪಟ್ ಅಂತ ನೀವು ಬಾಗಿಲು ಓಪನ್ ಮಾಡಿಬಿಡ್ತೀರಾ? ಇಲ್ಲ, ನಿಮ್ಮ ಬ್ರೈನ್ ಏನನ್ನುತ್ತೆ, ನೋಡು ನಿಂಗೆಲ್ಲೋ ಒಂದು ಥ್ರೆಟ್ ಇದೆ, ಯಾರಿದ್ದಾರೆ ಆಚೆ ನೋಡು, ಇಲ್ಲ ಅಂತ ಹೇಳಿದ್ರೆ ಅವ್ನು ನಿನ್ನ ಕೊಲೆ ಮಾಡ್ಬೋದು, ಹೊಡಿಬೋದು. ಹೀಗೆ ನಿಮ್ಮ ಮನಸ್ಸು ಅತಿ ಕೆಟ್ಟ ಆಲೋಚನೆಯನ್ನು ಫಸ್ಟ್ ಮೊದಲಿನಾಗಿ ತರುತ್ತೆ. ಅಥವಾ ಯಾರೋ ಒಬ್ಬರು ಲೇಟ್ ನೈಟಲ್ಲಿ ಫೋನ್ ಮಾಡಿದ್ರು ಕೂಡ ಫಸ್ಟ್ ನಮಗೆ ಬರೋದು ನೆಗೆಟಿವ್ ಥಾಟ್ ಬರ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಬ್ರೈನ್ ಯಾವಾಗಲೂ ಎಚ್ಚರಿಸ್ತಾ ಇರುತ್ತೆ. ಅದಕ್ಕಿಂತ ಒಂದು ಒಳ್ಳೆ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ನೀವು ಬೈಕ್ ಓಡಿಸ್ತಾ ಇರ್ತೀರ, ಸಡನ್ನಾಗಿ ಯಾರೋ ಅಡ್ಡ ಬಂದ ತಕ್ಷಣ ಪಟ್ ಅಂತ ಬ್ರೇಕ್ ಹಾಕ್ತೀರಾ, ನೋಡಿದ್ರೆ ಸಬ್ಕಾನ್ಷಿಯಸ್ಲಿ. ಆ್ಯಕ್ಚುಲಿ ನಾವು ಆಲೋಚನೆ ಮಾಡಿ ಕೆಲಸ ಮಾಡಬೇಕು. ಹೇಗೆ ತಕ್ಷಣವೇ ನಿರ್ಧಾರ ತಗೋತೀರ ಅಂತ ಹೇಳಿದ್ರೆ, ನಮ್ಮ ಬ್ರೈನು ಯಾವಾಗ ಆದರೆ ತಕ್ಷಣ ಸ್ಪಾಂಟೇನಿಯಸ್ ಆಗಿ ಯಾವಾಗಲೂ ಅಲರ್ಟ್ ಆಗಿರುತ್ತೆ. ಹಾಗಾಗಿ ನಮ್ಮ ಬ್ರೈನ್ ಏನಾಗುತ್ತೆ, ಪ್ರತಿ ಸತಿ ನಮ್ಗೆ ಆಲೋಚನೆ ಬಂದಾಗ ನಾನು ಆಲೋಚನೆ ಮಾಡಬಾರ್ದು ಅಂತ ತಿಳ್ಕೊತಾ ಇರ್ತೀನಿ. ಆದರೆ ಆ ಆಲೋಚನೆ ಎಷ್ಟರ ಮಟ್ಟ ಫೋರ್ಸಿಗೆ ಬರುತ್ತಪ್ಪ ಅಂತ ಹೇಳಿದ್ರೆ, ನಾನು ಎಷ್ಟೇ ಆಲೋಚನೆ ಮಾಡಬಾರ್ದು ಅಂದರೂ ಅದು ಫೋರ್ಸ್ಫುಲ್ಲಾಗಿ ಥಾಟ್ ಬರ್ತಾನೆ ಇರುತ್ತೆ. ಎಕ್ಸಾಂಪಲ್, ಕಣ್ಣು ಮುಚ್ಕೊಂಡು ನಾನು ಜಾಮೂನ್ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಹೇಳಿದ್ರೆ ನಿಮ್ಮ ಕಣ್ಮುಂದೆ ಬರೀ ಜಾಮೂನ್ಗಳೇ ಬರುತ್ತೆ. ಹಾಗೆ ನಮ್ಮ ಬ್ರೈನ್ ನಾನು ಏನು ಮಾಡಬೇಡ ಅಂತ ಹೇಳ್ತಿರ್ತೀನೋ ಅದನ್ನೇ ಹೆಚ್ಚಾಗಿ ಎಚ್ಚರಿಸ್ತಾ ಹೋಗುತ್ತೆ. ಆದರೆ ಈ ಎಮೋಷನನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ಎಮೋಷನನ್ನು ಹ್ಯಾಂಡಲ್ ಮಾಡೋದು ಕಲ್ತ್ಕೊಳ್ಳಿ. ಆ ಎಮೋಷನ್ ಜೊತೆ ಕೂತ್ಕೊಳ್ಳಿ. ಯಾಕೆ ನನಗೆ ಈ ಆಲೋಚನೆ ಬರ್ತಾ ಇದೆ, ಇದು ಏನನ್ನು ಹೇಳ್ತಾ ಇದೆ? ನೇಮಿಂಗ್ ಆಫ್ ದ ಎಮೋಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾವಾಗ ನಾವು ಎಮೋಷನ್ಸನ್ನು ನೇಮ್ ಮಾಡ್ತಾ ಹೋಗ್ತೀವಿ, ಅದರ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ನಾನು ಪ್ರೈಮ್ ಮಿನಿಸ್ಟ್ರು ಕೆಲಸ ಮಾಡೋಕ್ಕೆ ಹೋಗ್ಬೇಕಂತ ಯೋಚನೆ ಬರೋಲ್ಲ. ನಾನು ಏನಾಗಿರ್ತೀನಿ, ನಾನೊಂದು ಟೀಚರ್ ಆಗಿರ್ಬೋದು ಅಥವಾ ಒಂದು ಬ್ಯಾಂಕರ್ ಆಗಿರ್ಬೋದು, ಅದೇ ಥರ ಯೋಚನೆಗಳು ಬರ್ತಾ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಪ್ರತಿಯೊಂದು ಆಲೋಚನೆ ನಿಮಗೆ ಬರಲಿಕ್ಕೆ ಅದಕ್ಕೆ ಅದರದ್ದೇ ಆದ ಕಾರಣ ಇದೆ. ಅದನ್ನು ಫಸ್ಟು ಕೂತು ಎಮೋಷನನ್ನು ನೇಮ್ ಮಾಡ್ತಾ ಹೋಗಬೇಕು. ಮತ್ತು ಯಾವ ಆಲೋಚನೆಗಳು ಬರ್ತಾ ಇರುತ್ತೆ ಅದನ್ನು ಫಸ್ಟು ಬರೀತಾ ಹೋಗಿ. ಏನಂತ ಹೇಳಿದ್ರೆ, ವಾಟ್ ಇಫ್ ಅನ್ನೋದನ್ನು ವಾಟ್ ಇಸ್ ಅಂತ ಬರೀತಾ ಹೋಗಿ. ಈಗ ಎಕ್ಸಾಂಪಲ್ಲು, ನಾನು ಕೆಲಸವನ್ನು ಕಳ್ಕೊಂಡ್ಬಿಟ್ರೆ ಅಂತ ನನಗೆ ಆಲೋಚನೆ ಇರುತ್ತೆ. ಆದರೆ ನಾನು ಸರಿಯಾಗಿ ಕೆಲಸವನ್ನು ಮಾಡ್ತಾ ಹೋದರೆ ನಾನು ಕೆಲಸವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯನಾ? ವರ್ಸ್ಟ್ ಥಾಟ್ ಏನಿರ್ಬೋದು, ಈವನ್ ಇಫ್ ಐ ಲೂಸ್ ಜಾಬ್ ಐ ಕ್ಯಾನ್ ಗೇನ್ ಗುಡ್ ಜಾಬ್ ಅಲ್ವಾ. ಸೊ ವರ್ಸ್ಟ್ ಔಟ್ಕಮನ್ನು ಬರಿತಾ ಹೋಗಿ, ಲೈಟ್ಲಿ ಔಟ್ಕಮನ್ನು ಬರಿತಾ ಹೋಗಿ. ಹೀಗೆ ನಾವು ಯಾವಾಗ ಎಮೋಷನ್ಸನ್ನು ಕ್ಯಾಟಗರೈಸ್ ಮಾಡಲಿಕ್ಕೆ ಶುರು ಮಾಡ್ತೀವಿ, ನೇಮಿಂಗ್ ಆಫ್ ದ ಎಮೋಷನನ್ನು ಸ್ಟಾರ್ಟ್ ಮಾಡ್ತೀವಿ, ಆ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಆತಂಕವನ್ನು ಆಚೆ ತರಲಿಕ್ಕೆ, ಪ್ರೆಸೆಂಟ್ ಮೂಮೆಂಟಲ್ಲಿ ಆ್ಯಂಕರ್ ಆಗಲಿಕ್ಕೆ, ಯಾವಾಗ ನಮ್ಮ ಮನಸ್ಸು ತುಂಬಾ ವಾಂಡರ್ ಮಾಡ್ತಾ ಇರುತ್ತೆ, ಹಾಗಾಗ್ಬೋದು ಹೀಗಾಗ್ಬೋದು ಅಂದಾಗ 5 4 3 2 1 ಗ್ರೌಂಡಿಂಗ್ ಟೆಕ್ನಿಕನ್ನು ಪ್ರಾಕ್ಟೀಸ್ ಮಾಡಿ. 5 ವಸ್ತುಗಳನ್ನು ನಿಧಾನಕ್ಕೆ ನೋಡೋದು, 4 ವಸ್ತುಗಳನ್ನು ಟಚ್ ಮಾಡೋದು, 3 ಸದ್ದುಗಳನ್ನ ಕೇಳಿಸ್ಕೊಳ್ಳೋದು, 2 ಸ್ಮೆಲ್ಲನ್ನು ನೋಡೋದು, 1 ಟೇಸ್ಟನ್ನು ಮಾಡೋದು. ಇದು ಯಾವಾಗ ಈ ಗ್ರೌಂಡಿಂಗ್ ಟೆಕ್ನಿಕನ್ನು ಮಾಡ್ತೀವೋ, ನಾವು ಮುಂದೆ ಆಲೋಚನೆ ಮಾಡೋದನ್ನು ಕ್ರಮೇಣವಾಗಿ ಕಡಿಮೆ ಮಾಡ್ತಾ ಹೋಗ್ತೀವಿ, ಪ್ರೆಸೆಂಟ್ ಮೂಮೆಂಟಿಗೆ ಆ್ಯಂಕರ್ ಮಾಡ್ತಾ ಹೋಗ್ತೀವಿ. ಮತ್ತು ಏನೇ ಕೆಲಸ ಮಾಡಲಿ, ಒಂದು ಅಡುಗೆ ಮಾಡ್ತಾಯಿದ್ರು ಕೂಡ ಒಂದು ವಿಷ್ಣು ಸಹಸ್ರನಾಮ ಕೇಳಿಕೊಂಡು ಅಡುಗೆ ಮಾಡೋದಾಗಿರಬಹುದು, ಅಥವಾ ಹಲ್ಲುಜ್ತಿದ್ರು ಕಾನ್ಷಿಯಸ್ ಆಗಿ ಹಲ್ಲುಜ್ಜೋದಾಗಿರ್ಬೋದು, ಟಿ ವಿ ನೋಡ್ತಾಯಿದ್ರು ಒಂದು ಕೆಲಸವನ್ನು ಅಟ್ ಎ ಟೈಮ್ ಮಾಡ್ತಾ ಹೋಗಿ. ಈ ಮಲ್ಟಿ ಟಾಸ್ಕಿಂಗನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾವಾಗ ಮಲ್ಟಿ ಟಾಸ್ಕಿಂಗನ್ನು ಮಾಡ್ತೀವಿ, ನಮ್ಮ ಮೈಂಡ್ ಎಲ್ಲ ಕಡೆ ಸ್ಕ್ಯಾಟರ್ ಆಗ್ತಾ ಹೋಗುತ್ತೆ. ಸೊ ಅದು ನಮ್ಮ ಬ್ರೈನಿಗೆ ಒಳ್ಳೆಯದಲ್ಲ. ಮತ್ತು ಡಿಜಿಟಲ್ ಡಿಟಾಕ್ಸನ್ನು ಶುರು ಮಾಡಿ. ಇವತ್ತಿಗೆ ನೀವು ಒಂದು 21 ಡೇಸ್ ಚಾಲೆಂಜನ್ನು ತಗೊಳ್ಳಿ.
ಯಾವ ಯಾವ ವಿಷಯಕ್ಕೆ ನಾನು ಎಷ್ಟು ಫೋಕಸ್ ಮಾಡಬೇಕು ಅಷ್ಟೇ ಮಾಡ್ತೀನಿ. ಹಲ್ಲು ಉಜ್ತಾ ಇದ್ದರೆ ಹಲ್ಲನ್ನೇ ಉಜ್ತಾ ಇರೋಣ. ಡಿಜಿಟಲ್ ಡಿಟಾಕ್ಸನ್ನು ಮಾಡ್ತಾ ಹೋಗೋಣ. ಅತಿಯಾಗಿ ಹೆಚ್ಚಾಗಿ ಸ್ಕ್ರಾಲ್ ಡೌನ್ ಮಾಡೋದಾಗಿರ್ಬೋದು, ಅಥವಾ ಯಾವ ವಿಷಯ ನನಗೆ ಮೋಟಿವೇಶನ್ ತರ್ತಾ ಇರಲ್ವೋ ಅದನ್ನು ಬಗ್ಗೆ ಹೆಚ್ಚಾಗಿ ನೋಡ್ತಾ ಇರೋದಾಗಿರ್ಬೋದು, ಇದೆಲ್ಲವನ್ನು ನಿಲ್ಲಿಸ್ತಾ ಹೋಗೋಣ. ಮತ್ತು ನಾವೇನು ಮಾಡೋಣ ಅಂತ ಹೇಳಿದ್ರೆ ಗ್ರ್ಯಾಟಿಟ್ಯೂಡ್ ಜರ್ನಲಿಂಗನ್ನು ಶುರು ಮಾಡ್ತಾ ಹೋಗೋಣ. ಯಾವ ವಿಷಯಕ್ಕೆ ನಾನು ಥ್ಯಾಂಕ್ಫುಲ್ ಆಗಿದ್ದೀನಿ, ಯಾವ ವಿಷಯ ನನ್ನ ಜೀವನದಲ್ಲಿ ಸಂತೋಷವನ್ನು ತರ್ತಾ ಇದೆ, ಯಾವ ವ್ಯಕ್ತಿ ನನ್ನ ಜೀವನದಲ್ಲಿ ಸಂತೋಷವನ್ನು ತರ್ತಿದ್ದಾರೆ, ಇದೆಲ್ಲವನ್ನು ಬರಿತಾ ಹೋಗೋಣ. ಮತ್ತು ನಮ್ಮ ಜೀವನದಲ್ಲಿ ಯಾರೇ ಡ್ರಾಮಾವನ್ನು ಕ್ರಿಯೇಟ್ ಮಾಡ್ತಾ ಇರಲಿ ಅಥವಾ ನೆಗೆಟಿವಿಟಿಯನ್ನು ಸ್ಪ್ರೆಡ್ ಮಾಡ್ತಾ ಇದ್ದರೆ ಅವರಿಗೆ ನಮ್ಮ ಎನರ್ಜಿಯನ್ನು ಲಿಮಿಟ್ ಮಾಡ್ತಾ ಹೋಗೋಣ. ಇದೆಲ್ಲವನ್ನು ಮಾಡ್ತಾ ಇದ್ದರೆ ನಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳು ದೊಡ್ಡ ಇಂಪ್ಯಾಕ್ಟನ್ನು ತರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.